ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಸ್ಪೆಷಾಲಿಟೀಸ್ ಫರ್ಟಿಲೈಸರ್ಸ್ ಬಗ್ಗೆ. ಸೊ ಇವಾಗ ಏನಾಗುತ್ತೆ, ಫರ್ಟಿಲೈಸರ್ಸ್ ನಾರ್ಮಲಿ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೇವೆ ನಮ್ಮ ಹೊಲಕ್ಕೆ, ನಮ್ಮ ಗಿಡಗಳಿಗೆ ಬೇರೆ ಬೇರೆ ಥರ ನ್ಯೂಟ್ರಿಷನ್ಸ್ ಇರ್ಬೋದು ಅಥವಾ ಬೂಸ್ಟ್ ಇರ್ಬೋದು. ಬಟ್ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಕೆಲವೊಂದು ಪ್ರಾಡಕ್ಟ್ಸ್ಗಳಿಗೆ, ಕೆಲವೊಂದು ಗಿಡಗಳಿಗೆ, ಕೆಲವೊಂದು ಥರದ ಇವಾಗ ಆಲ್ರೆಡಿ ನಮಗೆ ಗೊತ್ತಿದೆ ಯಾವುದಾದ್ರೂ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ನಾವು ಮಾಡ್ತಾ ಇದ್ದರೆ ಯಾವುದಕ್ಕೆ ನಾವು ಮಾಡ್ತಾ ಇರೋದು ಅಥವಾ ಯಾವುದಕ್ಕೆ ನಾವು ಬೆನಿಫಿಟ್ ಕೊಡ್ತಾ ಇರೋದು. ಸೊ ಈ ಥರದ ಫರ್ಟಿಲೈಸರ್ಸ್ದು ಎಕ್ಸ್ಪೋರ್ಟ್ ಬಿಸ್ನೆಸ್ಗೆ ತುಂಬ ಪೊಟೆನ್ಷಿಯಲ್ಸ್ ಇದೆ. ಇವತ್ತಿನ ಟೈಮಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳನ್ನ ನಾವು ಬೇರೆ ಬೇರೆ ಕಡೆ ಬೆಳೀತೇವೆ. ಸೊ ಅದಕ್ಕೆ ನೀವು ಫರ್ಟಿಲೈಸರ್ಸ್ ಆದರೂ ಆಯಿತು ಅಥವಾ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ಆಯಿತು, ಇದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಇವತ್ತಿನ ಟೈಮಲ್ಲಿ 5.8 ಹಿಡಿದು 3.8% CAGR ಇದೆ. ಸೊ CAGR ಕಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್. ಸೊ ಇದರ ಅರ್ಥ ಏನಿದೆ, ಪ್ರತಿ ವರ್ಷ ಇಷ್ಟು % ಗ್ರೋತ್ ಆಗ್ತಾ ಇದೆ. ಇವತ್ತಿನ ಟೈಮಲ್ಲಿ 38 ಇರೋದು 2030 53 58 ಬಿಲಿಯನ್ವರೆಗೂ ಬೆಳೆಯುತ್ತೆ. ಸೊ ಈ ಇಂಡಸ್ಟ್ರಿ ನಮಗೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ ಇದೆಯಾ ಇಲ್ವಾ ಅಂತ ನೋಡಿದ್ರೆ 100% ಬೆನಿಫಿಟ್ ಇದೆ. ನೀವು ಈ ಬಿಸ್ನೆಸ್ಗೆ ಇಳಿಬೋದು, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಓನ್ಲಿ ಏನಂತಂದರೆ ಇದರಲ್ಲಿ ಸ್ವಲ್ಪ ಕ್ಯಾಪಿಟಲ್ ಹೆಚ್ಚಿಗೆ ಬೇಕಾಗುತ್ತೆ. ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಸ್ವಲ್ಪ ಕಡಿಮೆ ದುಡ್ಡು ಹಾಕಿ ಅಥವಾ ನಾನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು ಅನ್ನೋದು ಸುಳ್ಳು. ಸೊ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಿಮ್ಮ ಬ್ಯಾಕ್ಗ್ರೌಂಡ್ ಅದರ ಇತ್ತು ಅಂದರೆ ಮಾತ್ರ ನೀವು ಇದು ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ಕಂಪ್ನೀಸ್ಗಳು ಯಾವುದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ನಾರ್ಮಲಿ ಏನಾಗುತ್ತೆ, ಈ ಫಾರ್ಮಾಸ್ಯೂಟಿಕಲ್ಸ್ ಕಂಪ್ನಿಗಳಲ್ಲಿ ಯಾವ ಥರ ನಾವು ಬಾಯರ್ಗಳನ್ನ ಅಥವಾ ಮ್ಯಾನುಫ್ಯಾಕ್ಚರ್ಗಳನ್ನ ಡಿಸ್ಕ್ಲೋಸ್ ಮಾಡಬೇಕಾಗತ್ತೆ. ಸೊ ಸೇಮ್ ರೀತಿಯಲ್ಲಿ ಈ ಪ್ರಾಡಕ್ಟ್ನ, ಈ ಬ್ರ್ಯಾಂಡ್ಗಳನ್ನ ನೀವು ಡಿಸ್ಕ್ಲೋಸ್ ಮಾಡಲೇಬೇಕಾಗತ್ತೆ. ಸೊ ಅದು ಇದ್ದರೆ ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಇಲ್ಲಿ ಪ್ರೆಸಿಷನ್ ಅಗ್ರಿಕಲ್ಚರ್ ಇರ್ಬೋದು, ಸಸ್ಟೈನಬಿಲಿಟಿ ಇರ್ಬೋದು, ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್ ಇರ್ಬೋದು. ಯಾವುದೋ ಥರದ ಕೆಮಿಕಲ್ಸ್ಗಳು ನಾರ್ಮಲಿ ಅವಶ್ಯಕತೆ ಇಲ್ಲದೇ ಇರೋಂಥ ಗಿಡಗಳಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಸೊ ಯಾವ ಗಿಡಕ್ಕೆ ಯಾವ ಥರದ ಕೆಮಿಕಲ್ಲು, ಯಾವ ಥರದ ಬೂಸ್ಟ್ಗಳನ್ನ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಅದನ್ನು ಪ್ಲ್ಯಾನ್ ಮಾಡಿದರೆ ನಿಮಗೆ ಈ ಕೆಲಸಗಳು ನಡೆದೋಗುತ್ತೆ. ಸೊ ಇವತ್ತಿನ ಟೈಮಲ್ಲಿ ನಮಗಿರೋ ದೊಡ್ಡ ಆಪರ್ಚುನಿಟಿ ಏನು, ಚೈನಾದಿಂದ ಎಕ್ಸ್ಪೋರ್ಟ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಅವ್ರಿಗೆ ಇರೋ ಪ್ರಾಡಕ್ಟು ಅವ್ರಿಗೇನೆ ಸಾಲ್ತಾ ಇಲ್ಲ, ಬೇರೆದವ್ರಿಗೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಇವತ್ತಿನ ಟೈಮಲ್ಲಿ ಆಲ್ರೆಡಿ ಒಂದು ಗ್ಯಾಪ್ ಇದೆ, ಆಲ್ರೆಡಿ ಡಿಮಾಂಡ್ ಇದೆ, ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಅದನ್ನು ಇಂಡಿಯನ್ ಎಕ್ಸ್ಪೋರ್ಟರ್ಸ್ ಕೂಡ ಪ್ಲ್ಯಾನ್ ಮಾಡ್ಕೊಡ್ಬೋದು. ಸೊ ಇದರಲ್ಲಿ ಸೆಗ್ಮೆಂಟ್ ಇರೋದು ಯಾವ್ದು, ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಇದೆ, ಕಂಟ್ರೋಲ್ ರಿಲೀಸ್ ಫರ್ಟಿಲೈಸರ್ಸ್ ಇದೆ, ಬಯೋ ಫರ್ಟಿಲೈಸರ್ಸ್ ಇದೆ, ಮೈಕ್ರೋ ನ್ಯೂಟ್ರಿಷನ್ಸ್ ಇದೆ, ಈ ಹೂಗಳಿಗೆ ಬೇಕಾಗೋ ಫರ್ಟಿಲೈಸರ್ಸ್ ಇದೆ, ಕಸ್ಟಮೈಸ್ಡ್ ಫರ್ಟಿಲೈಸರ್ಸ್ ಇದೆ. ಯಾವ ಥರದ ಗಿಡಗಳಿಗೆ ಯಾವ ಥರದ ಅವಶ್ಯಕತೆಗಳಿದೆಯೋ ಅದನ್ನು ಅರ್ಥ ಮಾಡಿಕೊಂಡು ಆ ಥರದ ಫರ್ಟಿಲೈಸರ್ಸ್ಗಳನ್ನ ರೆಡಿ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಇದು ಗ್ರೋತಿಗಿದೆಯೋ ಅಥವಾ ಇದು ಇನ್ಸೆಕ್ಟಿಗಿದೆಯೋ ಅಥವಾ ಇದು ಹೆಲ್ತಿಗಿದೆಯೋ ಅದನ್ನೆಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿ ನೀವು ಮಾಡಬೇಕು. ಬೇಸಿಕ್ಲಿ ಇಲ್ಲಿ ನೀವು ಒಂಥರ ಗಿಡಗಳ ಡಾಕ್ಟರ್ ಥರ ಆ್ಯಕ್ಟ್ ಮಾಡ್ತೀರಾ. ಅವ್ರಿಗೆ ಯಾವ ಥರದ ಮೆಡಿಸಿನ್ಗಳನ್ನ ಬೇಕು, ಅದಕ್ಕೆ ಯಾವ ಥರ ಡಿಸೀಸ್ ಇದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂಗೆ ಮೆಡಿಸಿನ್ನ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡೋದೇನಿದೆ ಅದು ನಿಮ್ಮ ಸ್ಪೆಷಲೈಸ್ಡ್ ಫರ್ಟಿಲೈಸರ್ಸ್. ಸೊ ಇಲ್ಲಿ ಇವಾಗ ಏಷ್ಯಾ ಸ್ಪೆಸಿಫಿಕ್ ಇರ್ಬೋದು, ತುಂಬ ದೊಡ್ಡ ಡಿಮಾಂಡ್ ಇದೆ. ಚೈನಾ ಹೋದ್ಮೇಲಂತೂ ಇನ್ನೂ ಗ್ಯಾಪ್ ಇದೆ. ಸೊ ಡೈರೆಕ್ಟ್ಲಿ ಸಪ್ಲೈ ಮಾಡ್ಬೋದು. ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ಸಲ್ಲಿ ತುಂಬ ಡಿಮಾಂಡ್ ಇದೆ. ಬಟ್ ಏನಂತಾರೆ, ಪ್ರೆಸಿಷನ್ ಇರ್ಬೋದು, ಸಸ್ಟೈನಬಿಲಿಟಿ ಇರ್ಬೋದು, ಹೈ ಕ್ವಾಲಿಟಿ ಡಿಮಾಂಡ್ ಇದೆ. ಸೊ ಇದನ್ನೆಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಆ ಮಾರ್ಕೆಟ್ಗಳಿಗೆ ಎಂಟರ್ ಆಗ್ಬೋದು. ಸೌತ್ ಅಮೆರಿಕಾದಲ್ಲಿ ಬ್ರೆಜಿಲ್ ಇವತ್ತಿನ ಟೈಮಲ್ಲಿ ಜಗತ್ತಿನ ದೊಡ್ಡ ಇಂಪೋರ್ಟರ್ ಇದ್ದಾರೆ. ಕಂಪ್ಲೀಟ್ಲಿ ಅವರ ಡಿಪೆಂಡೆನ್ಸಿ ಇಂಪೋರ್ಟ್ ಮೇಲಿದೆ. ಯಾವುದೇ ಫರ್ಟಿಲೈಸರ್ಸ್ ಅವರು ಇನ್ಹೌಸ್ ಮಾಡ್ತಾ ಇಲ್ಲ. ಸೊ ಎಲ್ಲವೂ ಕೂಡ ಆಚೆಯಿಂದ ತರಿಸ್ಕೊಳ್ತಾರೆ. ಸೊ ಬ್ರೆಜಿಲ್ಗೆ ನೀವು ಟಾರ್ಗೆಟ್ ಮಾಡ್ಬೋದು. ಯುರೋಪಿಯನ್ ಯೂನಿಯನ್ ಆದರೆ ತುಂಬ ಕಂಪ್ಲೈಂಟ್ ಇದೆ. ಬಟ್ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ಗಳು ಇತ್ತು, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಇತ್ತು, ಆರ್ಗ್ಯಾನಿಕ್ ಇತ್ತು ಅಂದರೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಆರಾಮಾಗಿ ನೀವು ಅಲ್ಲಿ ಸೆಲ್ ಮಾಡ್ಬೋದು. ಸೊ ಇಂಡಿಯನ್ ಎಕ್ಸ್ಪೋರ್ಟು ಸ್ಟ್ರೆಂತ್ ಮತ್ತು ಚಾಲೆಂಜಸ್ಗಳನ್ನ ನೀವು ನೋಡಿದ್ರೆ ತುಂಬ ನಮ್ಮ ಹತ್ರನೇ ತುಂಬ ಅಗ್ರಿಕಲ್ಚರ್ ಸಪೋರ್ಟ್ ಇದೆ. ನಮಗೇನೇ ಟೆಸ್ಟಿಂಗ್ ಮಾಡೋದಿದ್ರೆ ಪ್ರಾಡಕ್ಟ್ನ ರೆಡಿ ಮಾಡಿದ್ದೇವೆ, ಮಾರ್ಕೆಟಿಗೆ ಬಿಡ್ತಾ ಇದ್ದೇವೆ, ನಮ್ಮ ಮಾರ್ಕೆಟಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅದನ್ನು ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಂಡು, ಅದನ್ನು ಅನಾಲಿಸಿಸ್ ರಿಪೋರ್ಟ್ ಇಟ್ಕೊಂಡು ನೀವು ಗ್ಲೋಬಲ್ ಮಾರ್ಕೆಟ್ಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ R&D ಇರ್ಬೋದು, ಇನೋವೇಷನ್ ಇರ್ಬೋದು, ಬಯೋದಲ್ಲಿರ್ಬೋದು, ನ್ಯಾನೋದಲ್ಲಿರ್ಬೋದು, ಇದು ಯಾವುದೇ ಥರದ ಸಪೋರ್ಟ್ಗಳಿಗೂ ಕೂಡ ಗೌರ್ಮೆಂಟ್ ಸಪೋರ್ಟ್ ಮಾಡ್ತಾರೆ. ಈ ಥರದ R&Dಗಳನ್ನ ಮಾಡಿಕೊಂಡು ರೈತರಿಗೆ ಯಾವುದೇ ವಿಷಯಕ್ಕೆ ನೀವು ಹೆಲ್ಪ್ ಮಾಡೋದಂಥ ಕೆಲಸ ಮಾಡಿದ್ರೆ ನಿಮಗೆ ಗೌರ್ಮೆಂಟ್ ಸಪೋರ್ಟ್ ಇರುತ್ತೆ. ಸೊ ನಾರ್ಮಲಿ ಬೆನಿಫಿಟ್ಗಳು ನಿಮ್ಗೆ ಇದ್ದೇ ಇರುತ್ತೆ. ಸೊ ಅದರ ಜೊತೆಗೆ ಇದರಲ್ಲಿ ವೀಕ್ನೆಸ್ಗಳೇನು, ಕೆಲವೊಂದು ವಿಷಯಗಳು ಈ ಪ್ರಾಡಕ್ಟ್ಗಳಿಗೆ ಅಥವಾ ಎಕ್ಸ್ಪೋರ್ಟ್ ಮಾಡುವಾಗ ಕೆಲವೊಂದು ಸಾಮಗ್ರಿಗಳು ಏನು ಬೇಕಾಗುತ್ತೋ ಅದನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ತೇವೆ. ಎಲ್ಲವೂ ಕೂಡ ನಮ್ಮಲ್ಲಿ ಸಿಗಲ್ಲ. ಸೊ ಕೆಲವೊಂದುಗಳು ನಮ್ಮಲ್ಲಿ ಸಿಗಲ್ಲ ಅಂದರೆ ನಾವು ಇಂಪೋರ್ಟ್ ಮಾಡುವಾಗ ಅದು ಕೂಡ ಚೈನಾದಿಂದ ಇಂಪೋರ್ಟ್ ಮಾಡಬೇಕಂದ್ರೆ ಅಲ್ಲಿ ರಿಸ್ಟ್ರಿಕ್ಷನ್ ಇದೆ. ಸೊ ನಮಗೆ ಆ ಮೆಟೀರಿಯಲ್ ಸಿಗದೇ ಇರ್ಬೋದು. ಅಥವಾ ನೀವೇನಾದರೂ ಈ ಮೆಟೀರಿಯಲ್ ಇಲ್ಲದೇ ಬೇರೆ ಏನೋ ಪ್ರಾಡಕ್ಟ್ಸ್ಗಳ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿಕೊಂಡು ನೀವೇನಾದರೂ ಮಾಡೋದಾಗಿದ್ದರೆ ದಯಮಾಡಿ ನೋಡ್ಬೋದು.
ಸೊ ರೆಗ್ಯುಲೇಟರಿ ಇರ್ಬೋದು, ಎಕ್ಸ್ಪೋರ್ಟ್ ರೆಡಿನೆಸ್ ಇರ್ಬೋದು. ಇವಾಗ ಏನಂತಂದರೆ ತುಂಬ ಎಕ್ಸ್ಪೋರ್ಟ್ ರೆಡಿನೆಸ್ ಅಂತಂದರೆ ನನ್ನ ಹತ್ರ ಪ್ರಾಡಕ್ಟು ಇದೆ, ನನ್ನ ಹತ್ರ ಕಂಪ್ಲೈನ್ಸಸ್ ಇದೆ, ನನ್ನ ಹತ್ರ ಲೀಗಾಲಿಟಿ ಇದೆ, ರಿಜಿಸ್ಟ್ರೇಷನ್ಸ್ ಇದೆ, ಪ್ರತಿಯೊಂದು ಮಾರ್ಕೆಟ್ಗೆ ಎಂಟರ್ ಆಗೋಕ್ಕೆ ನಮ್ಮ ಹತ್ರ ಪ್ರಾಡಕ್ಟ್ ಇದೆ. ಆ ಥರ ಇಲ್ಲ ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಸ್ಕೊಡ್ತೇವೆ. ಯಾವ್ಯಾವ ಕಂಟ್ರೀಲಿ ಯಾವ್ಯಾವ ಥರದ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ, ಯಾವ ಥರದ ಹೆಲ್ಪ್ಗಳು ಬೇಕಾಗುತ್ತೆ, ಪ್ರತಿಯೊಂದನ್ನು ನಾವು ನಿಮಗೆ ಶೇರ್ ಮಾಡ್ತೇವೆ. ಅದನ್ನು ನೋಡಿಕೊಂಡು ನೀವು ಮುಂದೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಲಾಜಿಸ್ಟಿಕ್ಸಲ್ಲಿ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅಥವಾ ನಿಮ್ಮ ಟೆಂಪ್ರೇಚರ್ ಕಂಟ್ರೋಲ್ಡ್ ಏನಾದರೂ ಫರ್ಟಿಲೈಸರ್ಸ್ ಇದ್ದಾರೆ ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತೇವೆ. ಸೊ ಯಾವುದೇ ಥರದ ಸಮಸ್ಯೆಗಳಿತ್ತು, ನಾರ್ಮಲಿ ಚಾಲೆಂಜಸ್ ಇದೆ, ಬಟ್ ಆದರೆ ಅದನ್ನೆಲ್ಲ ನಾವು ಹ್ಯಾಂಡಲ್ ಮಾಡ್ಬೋದು. ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ. ಸೊ ಆಪರ್ಚುನಿಟೀಸ್ ಮತ್ತು ಥ್ರೆಟ್, ಇಲ್ಲಿ ಶಾರ್ಟ್ ಟರ್ಮ್ ಆದರೆ ಈಗ ಚೈನಾ ಗ್ಯಾಪ್ ಆಗಿರೋದ್ರಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಬೋದು. ಕಂಪ್ಲೀಟ್ ಏಷ್ಯಾ ಸ್ಪೆಸಿಫಿಕ್ ಮತ್ತು ಆಫ್ರಿಕನ್ ಮಾರ್ಕೆಟಲ್ಲಿ ತುಂಬ ಒಳ್ಳೆ ಡಿಮಾಂಡ್ಗಳಿದೆ. ಅದರಲ್ಲೂ ಕೂಡ ಇಂಡಿಯಾದಿಂದ ಎಕ್ಸ್ಪೋರ್ಟ್ ಮಾಡುವಾಗ ನಾರ್ಮಲಿ ಬ್ರ್ಯಾಂಡ್ ಇಂಡಿಯಾದಿಂದ ನಾವು ಯಾವುದೇ ಥರದ ಕಳ್ತನ ಮಾಡೋಕ್ಕೆ ಹೋಗಲ್ಲ. ಇದರಲ್ಲಿ ಕೆಮಿಕಲ್ಸ್ ವೈರಸ್ನ ಇನ್ಫೆಕ್ಟ್ ಮಾಡೋದು, ಅಥವಾ ಈ ಕೆಮಿಕಲ್ ಯೂಸ್ ಮಾಡಿದ ಮೇಲೆ ಬೇರೆ ಯಾವುದೇ ಬೆಳೆಗಳು ಬೆಳೆಯದೇ ಇರೋ ಥರ ಮಾಡೋದು, ಆ ಥರದ್ದು ಯಾವುದೋ ಇಂಟೆನ್ಷನಿಂದ ಮಾಡಿರಲ್ಲ. ಸೊ ಏನೇ ಪ್ರಾಡಕ್ಟ್ಸ್ ಇದ್ರೂ ಕೂಡ ಪ್ರಾಪರ್ಲಿ ಎಥಿಕಲ್ ಲೆವೆಲಲ್ಲಿ ಮಾಡಿರೋದ್ರಿಂದ ಸೊ ನಾರ್ಮಲಿ ಅದನ್ನು ನೀವು ಪ್ಲ್ಯಾನ್ ಮಾಡ್ಬೋದು. ಅದರಲ್ಲಿ ಲಾಂಗ್ ಟರ್ಮಲ್ಲಿ ಬಯೋ ಸೈನ್ಸ್ ಇರ್ಬೋದು, ನ್ಯಾನೋ ಇರ್ಬೋದು, ಬೇರೆ ಯಾವುದೇ ಫರ್ಟಿಲೈಸರ್ಸ್ಗಳನ್ನ ನೀವು ಪ್ಲ್ಯಾನ್ ಮಾಡಿದ್ರು ಕೂಡ ಅದಕ್ಕೆ ಒಳ್ಳೆ ಡಿಮಾಂಡ್ ಇದೆ, ಬಿಸ್ನೆಸ್ ಬೆಳೆಯುತ್ತೆ. ಇವಾಗ ಸದ್ಯಕ್ಕೆ ಚೈನಾ ಗ್ಯಾಪ್ ಇರೋದ್ರಿಂದ ನಿಮ್ಗೆ ಇಮಿಡಿಯೇಟ್ಲಿ ಏನೇ ಆರ್ಡರ್ಸ್ಗಳು ಬರುವಂಥ ಚಾನ್ಸಸ್ ಇದೆ. ದಯಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದು ಬಿಟ್ಟರೆ ನೀವು ಬೇರೆ ಸಪೋರ್ಟ್ಗಳು ನಿಮಗೆ ಸಿಗುತ್ತೆ. ಸೊ ಎಕ್ಸ್ಪೋರ್ಟ್ ಬ್ಯಾರಿಯರ್ಸ್, ಇಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ, ನಿಮಗೆ ಕಂಪ್ಲೈನ್ಸಸ್ ಮತ್ತು ಡೈವರ್ಸಿಫೈಡ್ ಡಾಕ್ಯುಮೆಂಟ್ಸ್ಗಳು ಏನಿದೆ ಇದನ್ನು ನೀವು ಪ್ರಾಪರಾಗಿ ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ ಒಂದು ಡಾಕ್ಯುಮೆಂಟ್ ತೊಗೊಂಡು ನಾವು ಎಲ್ಲ ಮಾರ್ಕೆಟ್ಗೂ ಎಕ್ಸ್ಪೋರ್ಟ್ ಮಾಡ್ತೀವಿ ಅನ್ನೋ ಸುಳ್ಳು. ಸೊ ಪ್ರತಿಯೊಂದು ಮಾರ್ಕೆಟಲ್ಲೂ ಬೇರೆ ಬೇರೆ ಡಾಕ್ಯುಮೆಂಟೇಷನ್ಸ್ ಇದೆ, ಅವಶ್ಯಕತೆಗಳಿದೆ. ಅಲ್ಲಲ್ಲಿ ಇರೋ ಏಜೆನ್ಸಿಗಳ ಹತ್ರ ನಿಮ್ಮ ಪ್ರಾಡಕ್ಟ್ಗಳನ್ನ ರಿಜಿಸ್ಟರ್ ಮಾಡಿಕೊಂಡು ಅದೆಲ್ಲವೂ ಓಕೆ ಅಂದ ಮೇಲೆ ಮಾತ್ರ ನಿಮ್ಮ ಪ್ರಾಡಕ್ಟ್ಗಳನ್ನ ನೀವು ಮಾರ್ಕೆಟಿಗೆ ಬಿಡೋದಾಗತ್ತೆ. ಯಾಕೆಂದರೆ ಎಲ್ಲರದ್ದು ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ. ಇವಾಗ ನೀವೇನೋ ಕೊಟ್ಟಿರೋ ಕೆಮಿಕಲ್ನ ಅವ್ರು ಯೂಸ್ ಮಾಡಿಕೊಂಡು ಅವ್ರು ಇರೋ ಅಡುಗೆ ಅಂದರೆ ಫುಡ್ ಸೆಕ್ಯೂರಿಟಿ ಅಥವಾ ಅವ್ರ ಹತ್ರ ಬೆಳೆಗಳು ಎಲ್ಲ ಹಾಳಾಯಿತು ಅಂದರೆ ನಾಳೆ ಅವರಲ್ಲಿ ಬರಗಾಲ ಬರುತ್ತೆ, ಅಥವಾ ಇರೋ ಪ್ರಾಡಕ್ಟ್ಸ್ಗಳೆಲ್ಲ ಹಾಳಾಯಿತು ಅಂದರೆ ಮತ್ತೆ ಅವರೆಲ್ಲ ಇಂಪೋರ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ತುಂಬ ಸಮಸ್ಯೆಗಳಾಗುತ್ತೆ. ಸೊ ಅದಕ್ಕೆ ಅವರೆಲ್ಲ ನೋಡಿಕೊಂಡು ನಿಮ್ಮ ಪ್ರಾಡಕ್ಟ್ಗಳನ್ನ ಅಪ್ರೂವ್ ಮಾಡ್ತಾರೆ, ಆವಾಗ ಮಾತ್ರ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಅದಕ್ಕೆಲ್ಲ ಬೇಕಾಗೋ ಖರ್ಚುಗಳು, ಸ್ವಲ್ಪ ಕಂಪ್ಲೈನ್ಸಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೋದು. ಅದರಲ್ಲೂ ಕೂಡ ಗ್ಲೋಬಲ್ ಪ್ರೈಸಸ್ ಸ್ವಲ್ಪ ವೊಲಟೈಲ್ ಇರುತ್ತೆ, ಲಾಜಿಸ್ಟಿಕ್ ಕೂಡ ಸ್ವಲ್ಪ ವೊಲಟೈಲ್ ಇರುತ್ತೆ. ಬಟ್ ಆದರೆ ಏನು ಪ್ರೈಸಸ್ ಮೇಲೆ ಕೆಳಗೆ ಆಗೋದಂತೂ ಕಾಮನ್ ಆಗಿದೆ, ಪ್ರತಿ ಪ್ರಾಡಕ್ಟಲ್ಲೂ ಆಗುತ್ತೆ. ಬಟ್ ಏನು ಅಂತಂದರೆ ಎಂಡ್ ಆಫ್ ದ ಡೇ ಡಿಮಾಂಡ್ ಇದೆಯಾ, ಈ ಬಿಸ್ನೆಸ್ ಬೆಳೆಯುತ್ತಾ? 100% ಬೆಳೆಯುತ್ತೆ. ನೀವು ಆರಾಮಾಗಿ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ಒಳ್ಳೆ ಕ್ವಾಲಿಟಿ ಒಳ್ಳೆ ಗ್ರೇಡಿಂಗಲ್ಲಿ ತೊಗೊಂಡು ಬಂದು ಸರ್ಟಿಫಿಕೇಷನ್ ಮಾಡಿಕೊಂಡು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಇತ್ತು ಅಂದರೆ ನಿಮ್ಮ ಪ್ರಾಡಕ್ಟ್ ನಡೆದೋಗುತ್ತೆ. ಸೊ ಸಮಸ್ಯೆ ಇಲ್ಲ. ಟ್ಯಾರಿಫ್ ಮತ್ತು ಟ್ರೇಡ್ ಬ್ಯಾರಿಯರ್ಸ್ ಇದ್ದೇ ಇರುತ್ತೆ. ಸೊ ಯಾವ ಕಂಟ್ರಿಗಳು ನಮ್ಮ ಫೇವರಲ್ಲಿದ್ದಾರೆ, ಯಾವ ಕಂಟ್ರಿಗಳು ನಮ್ಮ ಫೇವರಲ್ಲಿ ಇಲ್ಲ, ಅವ್ರು ನಮಗೆ ಟ್ಯಾರಿಫ್ಗಳನ್ನ ಹೆಚ್ಚಿಗೆ ಹಾಕ್ತಾರೆ. ಇವಾಗ ನಾವು ಅಂದ್ಕೊಂಡಿದ್ವಿ ಟ್ರಂಪ್ ಅವ್ರು ಬಂದಮೇಲೆ ಸ್ವಲ್ಪ ಬಿಸ್ನೆಸ್ ಚೆನ್ನಾಗಾಗುತ್ತೆ, ಬೆಳೆಯುತ್ತೆ. ಬಟ್ ಆ ಥರ ಆಗಲಿಲ್ಲ. ಸೊ ಇನ್ನೂ ಟ್ಯಾರಿಫ್ಗಳು, ಇನ್ನೂ ಇಶ್ಯೂಸ್ಗಳು ತುಂಬ ಇದೆ. ಸೊ ಅದಕ್ಕೆ ಏನಾಗುತ್ತೋ ನೋಡೋಣ. ಸೊ ಎಕ್ಸ್ಪೋರ್ಟ್ ಸ್ಟ್ರಾಟಜಿಗೆ ನೀವು ಇವತ್ತು ಚೆಕ್ ಮಾಡಿದ್ರೆ, ಇವತ್ತಿನ ಟೈಮಲ್ಲಿ ನೀವು ಮಾರ್ಕೆಟ್ ಎಂಟರ್ ಮಾಡೋದಾದರೆ, ಸೊ ಇವೆಲ್ಲ ಪ್ರಾಡಕ್ಟ್ಸ್ಗಳನ್ನ ತೊಗೊಂಡು ಎಸ್ಪೆಷಲಿ ಬ್ರೆಜಿಲ್, US, ಯುರೋಪ್, ಏಷ್ಯಾ ಸ್ಪೆಸಿಫಿಕಲ್ಲಿ ಪ್ಲ್ಯಾನ್ ಮಾಡಿಕೊಂಡ್ರೆ, ಅವರು ಇಂಡೋ ಸ್ಪೆಸಿಫಿಕ್ ರೀಜನ್ಸಲ್ಲಿ ಪ್ಲ್ಯಾನ್ ಮಾಡಿದರೆ ನಿಮ್ಗೆ ಬೇಕಾದಷ್ಟು ನಡೆದು ಹೋಗುತ್ತೆ. ಸೊ ನೆಕ್ಸ್ಟ್ ಇರೋದು ಕಂಪ್ಲೈನ್ಸಸ್. ಬೇರೆ ಎಲ್ಲ ಸರ್ಟಿಫಿಕೇಷನ್ಗಳು, ಡಾಕ್ಯುಮೆಂಟೇಷನ್ಗಳನ್ನ ಎಲ್ಲೆಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು, ಯಾವ್ಯಾವ ಥರದಲ್ಲಿ ಸ್ಯಾಂಪಲ್ಸ್ಗಳನ್ನ ಕಳಿಸ್ಬೇಕು, ಅಥವಾ ಯಾವ ಡಾಕ್ಯುಮೆಂಟೇಷನ್ಗಳನ್ನ ಎಲ್ಲಿ ಸಬ್ಮಿಟ್ ಮಾಡಿದರೆ ಏನೆಲ್ಲ ಆಗುತ್ತೆ, ಅದಕ್ಕೆಲ್ಲ ಬೇಕಂದ್ರೆ ನಾವು ಹೆಲ್ಪ್ ಮಾಡ್ತೇವೆ, ಸಪೋರ್ಟ್ ಮಾಡ್ತೇವೆ. ಅದ್ರದ್ದು ಏನು ಫೀಸ್ ಇರುತ್ತೆ ಅದನ್ನು ನಾವು ನಾರ್ಮಲಿ ಚಾರ್ಜ್ ಮಾಡ್ತೇವೆ. ಓಕೆ, ಪಾರ್ಟ್ನರ್ಶಿಪ್ ಇರ್ಬೋದು, ಲೋಕಲ್ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಇಂಪೋರ್ಟರ್ಸ್ ಆಗಿರ್ಬೋದು, ಅಲ್ಲಿ ಆರ್ಗನೈಸೇಷನ್ಸ್ ಆಗಿರ್ಬೋದು, ಅಲ್ಲಿ ಫಾರ್ಮರ್ ಸಪೋರ್ಟ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಎಲ್ಲರ ಜೊತೆ ನಮ್ಮ ಟೈಅಪ್ ಇದೆ, ನಾವು ಅದಕ್ಕೂ ಕೂಡ ಹೆಲ್ಪ್ ಮಾಡ್ತೇವೆ. ಇಲ್ಲ ಅಂದರೆ ನೀವು ಕೂಡ ವರ್ಕೌಟ್ ನಿಮ್ಮ ಕಡೆಯಿಂದನೂ ಮಾಡ್ಕೋಬೋದು. ಸೊ ಬ್ರ್ಯಾಂಡಿಂಗಲ್ಲಿ ಪ್ರೋಆ್ಯಕ್ಟಿವ್ ಆಗಿ ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಹೊರಗಡೆ ಆಚೆ ನೀವು ಎಕ್ಸ್ಪೋರ್ಟ್ ಮಾಡುವಾಗ ಟ್ರಾನ್ಸ್ಪರೆಂಟ್ ನಿಮ್ಮ ಪಾರ್ಟ್ನರ್ಶಿಪ್ ಮಾಡೆಲ್ಸ್ ಏನಿದೆ, ನಿಮ್ಮ ಅಗ್ರಿಮೆಂಟ್ಸ್ಗಳು ಏನಿದೆ, ಪ್ರಾಪರಾಗಿ ನೀವು ಅದನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಅಲ್ಲಿಂದ ನಿಮ್ಮ ಬಿಸ್ನೆಸ್ಗಳು ಬೆಳೆಯುತ್ತೆ. ಸೊ ರಾ ಮೆಟೀರಿಯಲ್ ಸೆಕ್ಯೂರಿಟಿ ಏನಿದೆ, ನಿಮ್ಮ ಮೆಟೀರಿಯಲ್ಗಳನ್ನ ಕರೆಕ್ಟಾಗಿ ಮುಂಚೆನೇ ತಂದಿಟ್ಕೊಳ್ಳಿ, ಜಾಯಿಂಟ್ ವೆಂಚರ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಅಂದರೆ ಕೆಲವೊಂದು ಸಾರಿ ಏನಾಗುತ್ತೆ, ನೀವು ಆರ್ಡರ್ಸ್ಗಳು ಬಂದಿರುತ್ತೆ, ಬಟ್ ರಾ ಮೆಟೀರಿಯಲ್ ಇಲ್ಲದೇ ಇರೋದಕ್ಕೆ ನೀವು ಆರ್ಡರ್ಸ್ಗಳನ್ನ ಕ್ಯಾನ್ಸಲ್ ಮಾಡಬೇಕಂತ ಸಿಚುವೇಷನ್ಗಳು ಬರುತ್ತೆ. ಅದಕ್ಕೆ ನೋಡ್ಕೊಳ್ಳಿ. ನಾರ್ಮಲಿ ಕ್ವಾಲಿಟಿಗಳನ್ನ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ, ಬಟ್ ರಾ ಮೆಟೀರಿಯಲ್ಗಳನ್ನ ಬೇರೆ ಕಡೆಯಿಂದ ಪ್ರೊಕ್ಯೂರ್ ಮಾಡೋಕ್ಕಾದರೆ ಪ್ರೊಕ್ಯೂರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಮೇಜರ್ಲಿ ಏನಿದೆ ಅಂತಂದರೆ ಈಗ ಇವರೆಲ್ಲ ಟಾಪ್ ಎಕ್ಸ್ಪೋರ್ಟರ್ಸ್ ಇದ್ದಾರೆ, ಇಲ್ಲಿ ಟಾಪ್ ಇಂಪೋರ್ಟರ್ಸ್ ಇದ್ದಾರೆ. ಜೊತೆಗೆ ನಿಮಗೆ ಬೇಕಾಗುವಂಥ ಇಂಡಿಯನ್ ಗೌರ್ಮೆಂಟ್ ಅಥಾರಿಟೀಸ್ ಏನಿದ್ದಾರೆ, ಸೊ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ ಇರ್ಬೋದು, ಅವ್ರನ್ನ ಹೋಗಿ ಡೈರೆಕ್ಟ್ಲಿ ಭೇಟಿ ಆಗ್ಬೋದು. ಎಪೆಡಾ ಆಗಿರ್ಬೋದು, ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ ಇದೆ, ಸೊ ಅಲ್ಲಿ ರಿಜಿಸ್ಟ್ರೇಷನ್ ಬೇಕಾಗುತ್ತೆ. DGFT ಕಂಪ್ಲೀಟ್ಲಿ ನಿಮ್ಮ ಎಕ್ಸ್ಪೋರ್ಟ್ ಡಾಮಿನೇಷನ್ ಡಿಪಾರ್ಟ್ಮೆಂಟ್ ಇದೆ,
ಅಲ್ಲಿ ಅವ್ರು ಏನು ಹೇಳ್ತಾರೆ, ಯಾವಾಗ ಯಾವ ಪ್ರಾಡಕ್ಟ್ಗಳನ್ನ ರಿಸ್ಟ್ರಿಕ್ಟ್ ಮಾಡ್ತಾರೆ, ಯಾವ್ದು ಪ್ರಾಡಕ್ಟ್ಗಳಿಗೆ ಇನ್ಸೆಂಟಿವ್ ಹೆಚ್ಚಿಗೆ ಮಾಡ್ತಾರೆ, ಎಲ್ಲವೂ ಅವ್ರ ಕೈಯಲ್ಲಿರುತ್ತೆ. ಅವರು ಅದನ್ನು ನೋಡ್ಕೊಂಡ್ಬಿಟ್ಟು ಮಾಡ್ತಾರೆ. ಸೊ ಈಗ ಅದು ಬಿಟ್ಟು ನಿಮ್ಮ ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ತುಂಬ ಅಸೋಸಿಯೇಷನ್ಗಳು, ಪಾರ್ಟ್ನರ್ಡ್ ಸಪೋರ್ಟ್ ಅಸೋಸಿಯೇಷನ್ಸ್ಗಳು, ಕಾಮರ್ಸ್ಗಳು ಎಲ್ಲವೂ ಇದೆ. ಅದನ್ನು ಬೆನಿಫಿಟ್ಗಳನ್ನ ನೀವು ತೊಗೊಳ್ಬೋದು. ಸೊ ಡಾಕ್ಯುಮೆಂಟೇಷನ್ಸಲ್ಲಿ ಬೇಸಿಕಾಗಿ ಬೇಕು ಎಲ್ಲ ಡಾಕ್ಯುಮೆಂಟೇಷನ್ ಸೇಮ್ಗಳಿರುತ್ತೆ. ಇನ್ವಾಯ್ಸ್, ಪ್ಯಾಕೇಜಿಂಗ್ ಲಿಸ್ಟ್, ಬಿಲ್ ಆಫ್ ಲೀಡಿಂಗ್, ಏರ್ವೇ ಇನ್ವಾಯ್ಸ್, ಸರ್ಟಿಫಿಕೇಟ್ ಆಫ್ ಒರಿಜಿನ್, ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್, COA, ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್, ಕಂಪ್ಲೈನ್ಸಸ್ ಡಾಕ್ಯುಮೆಂಟ್, ಯಾವ ಮಾರ್ಕೆಟ್ಗೆ ನಿಮಗೆ ಬೇಕಾಗುತ್ತೋ ಆ ಮಾರ್ಕೆಟ್ಗಳದ್ದು ಎಲ್ಲ ಡಾಕ್ಯುಮೆಂಟೇಷನ್ಗಳು ರೆಡಿ ಇರಬೇಕು. ಒಂದು ವೇಳೆ ರೆಡಿ ಇಲ್ಲ ಅಂದರೆ ಅದಕ್ಕೆ ಅಪ್ಲೈ ಮಾಡಿಕೊಂಡು ಡಾಕ್ಯುಮೆಂಟೇಷನ್ಗಳನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಬರೋ ರಿಸ್ಕ್ ಏನು, ಒಂದು ನಿಮ್ಮ ಟೀಮ್ಗಳು ಸರಿಯಾಗಿರಲಿಕ್ಕಿಲ್ಲ. ಸೊ ಏನಾಗುತ್ತೆ, ತುಂಬ ಸಮಸ್ಯೆಗಳು ಯಾವಾಗಲೂ ಕೂಡ ಆರ್ಡರ್ಸು, ಎಕ್ಸಿಕ್ಯೂಷನು, ಪ್ಲ್ಯಾನಿಂಗು, ಪ್ರಪೋಸಲ್ಸು ಎಲ್ಲ ಟೈಮ್ ಟು ಟೈಮ್ ಆಗಬೇಕು. ಅವೆಲ್ಲ ಮಾಡೋಕ್ಕಾಗದೆ ಹೋದರೆ ಸಮಸ್ಯೆಗಳಾಗತ್ತೆ. ಸೊ ಅದನ್ನು ಎಲ್ಲದರಲ್ಲೂ ನಿಮ್ಗೆ ಏನಾದರೂ ಸಮಸ್ಯೆಗಳಾದರೆ ನಾವು ಇದ್ದೇವೆ, ನಾವು ಹೆಲ್ಪ್ ಮಾಡ್ತೇವೆ. ಸೊ ಇವಾಗ ಏನಾಗುತ್ತೆ, ಒಂದು ನಿಮ್ಮನ್ನು ಟೀಮ್ ಇಟ್ಕೊಂಡು ನೀವು ಒದ್ದಾಡಿಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ. ಇಲ್ಲ ಅಂದರೆ JB ಎಕ್ಸ್ಪರ್ಟ್ಸ್ ಆಲ್ರೆಡಿ ಟೀಮ್ ಇದೆ, ಟ್ರೈನಿಂಗ್ ಕೊಡೋ ಅವಶ್ಯಕತೆ ಇಲ್ಲ. ಇಮಿಡಿಯೇಟ್ಲಿ ಡೇ 1 ಕೆಲಸ ಸ್ಟಾರ್ಟ್ ಆಗುತ್ತೆ. ಅದನ್ನು ತೊಗೊಂಡು ನೀವು ಎಕ್ಸಿಕ್ಯೂಷನ್ ಮಾಡ್ಕೊಂಡು ನೀವು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಥರದ ಸಮಸ್ಯೆಗಳು ಬರಲ್ಲ. ಸೊ ಇವಾಗ ನನ್ನ ಟೀಮ ಇಟ್ಕೊಂಡ್ರೆ ನಿಲ್ಲಿಲ್ಲ ಅಂದರೆ, ಅಥವಾ ಟ್ರೈನಿಂಗ್ ಕೊಟ್ಟ ಮೇಲೂ ಕೂಡ ಸರಿಯಾಗಿ ಕೆಲಸ ಆಗದೆ ಹೋದರೆ ಸಮಸ್ಯೆಗಳಾಗತ್ತೆ. ನೆಕ್ಸ್ಟ್ ಬರೋದು ಕ್ವಾಲಿಟಿ QC ಮತ್ತು ಟ್ರೇಸಬಿಲಿಟಿ ಚೆಕ್ ಮಾಡೋದು, ಸೆಕ್ಯೂರಿಟಿ. ಪೇಮೆಂಟ್ಸ್ಗಳಲ್ಲಿ ನಾರ್ಮಲಿ LCಯಲ್ಲಿ ಕೆಲಸ ನಡೆದೋಗುತ್ತೆ 90%. ಯಾಕಂದ್ರೆ ತುಂಬ ದೊಡ್ಡ ವಾಲ್ಯೂಮಲ್ಲಿ ಪರ್ಚೇಸ್ ಮಾಡ್ತಾರೆ. ಸೊ LC ಇಲ್ಲ, ಫಸ್ಟ್ ಒಂದು ಸ್ವಲ್ಪ ಅಡ್ವಾನ್ಸಲ್ಲಿ ಬರುತ್ತೆ, 20 to 30% ಅಡ್ವಾನ್ಸ್ ಬರುತ್ತೆ. ಅದಾದಮೇಲೆ ಇರೋದೆಲ್ಲವೂ LC ಇರುತ್ತೆ. ಒಂದು ವೇಳೆ ಕ್ರೆಡಿಟ್ ಅಂತೂ ಇಲ್ಲ, ಬಟ್ ಕ್ರೆಡಿಟ್ ಕೊಡುವಂಥ ಸಿಚುವೇಶನ್ ಏನಾದರೂ ಬಂತು, ಅಥವಾ ನಿಮ್ಮ ನೆಗೋಸಿಯೇಷನಲ್ಲಿ ಆ ಪವರ್ ಇರಲಿಲ್ಲ ಅಂದರೆ, ನಿಮ್ಮ ನೆಗೋಸಿಯೇಷನಲ್ಲಿ ತೊಂದರೆ ಆದರೆ ನೀವು ಎಕ್ಸ್ಪೋರ್ಟ್ ಕ್ರೆಡಿಟ್ ಇನ್ಶೂರೆನ್ಸ್ಗಳನ್ನ ತೊಗೋಬೇಕಾಗುತ್ತೆ. ಇಲ್ಲದೆ ಹೋದರೆ ನಿಮ್ಮ ದುಡ್ಡು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮುಳುಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಜಿಯೋ ಪೊಲಿಟಿಕಲ್ ರಿಸ್ಕ್ ಆಬ್ವಿಯಸ್ಲಿ ಇದೆ. ಯಾರ ಜೊತೆ ಯಾವಾಗಾದರೂ ಯುದ್ಧ ಆಗುತ್ತೆ, ಯಾರ ಜೊತೆ ಯಾವಾಗಾದರೂ ಗಲಾಟೆ ಆಗುತ್ತೆ. ಸೊ ಯಾರ್ದು ಹೇಗೆ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ಹೇಳೋಕ್ಕಾಗಲ್ಲ. ಸ್ವಲ್ಪ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ಏನು ಅಂತಂದರೆ, ಯಾವುದು ನಮ್ಮ ಕೈಯಲ್ಲಿದೆ ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ಯಾವುದು ನಮ್ಮ ಕೈಯಲ್ಲಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಕೆಲಸ ಮಾಡ್ಕೊಂಡು ಹೋಗಿ. ಓಕೆ. ಸೊ ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್, ರೂಟ್ಯಾಪ್ ಇರ್ಬೋದು, ಎಕ್ಸ್ಪೋರ್ಟ್ ಇನ್ಸೆಂಟಿವ್ಸ್ ಅಂತೂ ಇದ್ದೇ ಇದೆ. ಅದರ ಹೊರತಾಗಿ ಕೂಡ ನಿಮಗೆ ಇನ್ಸೆಂಟಿವ್ಸ್ ತುಂಬ ಇದೆ. ಅದನ್ನು ಕೂಡ ನೀವು ಬೆನಿಫಿಟ್ಗಳನ್ನ ತೊಗೊಳ್ಬೋದು. ಎಟ್ ದ ಎಂಡ್ ನಾನು ಹೇಳಬೇಕಂದ್ರೆ, ಫರ್ಟಿಲೈಸರ್ ತುಂಬ ಒಳ್ಳೆ ಬಿಸ್ನೆಸ್ ಇದೆ. ಸ್ಪೆಷಲೈಸ್ಡ್ ಫರ್ಟಿಲೈಸರ್ಸ್ ಆಲ್ರೆಡಿ ನಿಮಗೆ ಕ್ಯಾಟಗರಿ ಗೊತ್ತಿರೋದ್ರಿಂದ, ಆ ಪ್ರಾಡಕ್ಟ್ಸ್ಗಳನ್ನ ಎಲ್ಲಿ ಬೆಳೀತಾರೆ, ಯಾವ ಪ್ರಾಡಕ್ಟಿಗೆ ನನ್ನ ಫರ್ಟಿಲೈಸರ್ ಕೆಲಸ ತುಂಬ ಚೆನ್ನಾಗಿ ಮಾಡುತ್ತೆ, ಅಷ್ಟು ಸ್ಪೆಸಿಫಿಕ್ ಆಗಿ ನೀವು ಮಾಡಿದರೆ, ಸ್ಪೆಷಾಲಿಟಿ ಕೆಮಿಕಲ್ಸ್ಗಳಿತ್ತು ಅಂದರೆ ಅದರ ಪ್ರೈಸ್ ಕೂಡ ಸ್ವಲ್ಪ ಹೆಚ್ಚಿಗೆ ಇರುತ್ತೆ. ನಾರ್ಮಲ್ ಜನ್ರಿಕ್ ಫರ್ಟಿಲೈಸರ್ಸ್ಗಿಂತನೂ ಸ್ಪೆಷಲೈಸ್ಡ್ ಫರ್ಟಿಲೈಸರ್ಸ್, ಇವಾಗ ಜನರಲ್ ಮೆಡಿಸಿನ್ನು ಮತ್ತು ಡಯಾಬಿಟೀಸ್ ಅಥವಾ ಥೈರಾಯ್ಡ್ ಆರ್ ಹಾರ್ಟ್ ಡಿಸೀಸ್ಗಿರೋ ಮೆಡಿಸಿನ್ಗಳಿಗೆ ತುಂಬ ಪ್ರೈಸಸ್ ವ್ಯತ್ಯಾಸ ಬರುತ್ತೆ. ಅದನ್ನು ನೋಡ್ಕೊಳ್ಳಿ. ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದ ನಿಮ್ಮ ಬಿಸ್ನೆಸ್ಗೂ ಸಪೋರ್ಟ್ ಆಗುತ್ತೆ. ಜೊತೆಗೆ ನೀವು R&Dಯಲ್ಲಿ ಆಯಿತು ದುಡ್ಡು ಬಂದರೆ, ನಿಮ್ಮ ಪ್ರಾಡಕ್ಟ್ಗಳನ್ನ ಡೆವಲಪ್ ಮಾಡಿದ್ರೆ ಇಂಡಿಯನ್ ಫಾರ್ಮರ್ಸ್ಗೂ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ನೀವು ಬೇರೆ ಗ್ಲೋಬಲ್ ಮಾರ್ಕೆಟಿಗೆ ಕೂಡ ಹೆಲ್ಪ್ ಮಾಡ್ಬೋದು. ಎಸ್ಪೆಷಲಿ ಇವತ್ತಿನ ಟೈಮಲ್ಲಿ ಆ್ಯಸ್ ಇಂಡಿಯಾ, ನೀವು ಗ್ಲೋಬಲ್ ಸೌತ್ ಏನು ಕಂಟ್ರೀಸ್ಗಳಿದೆ ಆ ಕಂಟ್ರೀಸ್ಗಳಿಗೆ ಮೇಲೆ ಫೋಕಸ್ ಮಾಡಿದರೆ, ಈವನ್ ಇಂಡಿಯನ್ ಗೌರ್ಮೆಂಟ್ ಕೂಡ ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡಿ, ನಿಮಗೆ ಬೆನಿಫಿಟ್ ಆಗುತ್ತೆ. ನಿಮಗೆ ಯಾವುದೇ ಥರದಾಗ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಸಮಸ್ಯೆ ಇರ್ಬೋದು, ಲಾಜಿಸ್ಟಿಕ್ ಇರ್ಬೋದು, ಕಂಪ್ಲೈನ್ಸ್ ಇರ್ಬೋದು, ಲೀಗಲ್ ಐಟೀಸ್ ಇರ್ಬೋದು, ಡಾಕ್ಯುಮೆಂಟೇಷನ್ಸ್ ಇರ್ಬೋದು, ಬಾಯರ್ಸ್ ಇರ್ಬೋದು, ನೆಗೋಷಿಯೇಷನ್ಸ್ ಇರ್ಬೋದು, ಲ್ಯಾಂಗ್ವೇಜ್ ಇರ್ಬೋದು, ಏನೇ ಇದ್ದರೂ ಕೂಡ ನಾವಿದ್ದೇವೆ. ಎಲ್ಲ ರೀತಿಯಿಂದ ನಾವು ಹೆಲ್ಪ್ ಮಾಡ್ತೇವೆ. ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ದಯಮಾಡಿ ತಿಳಿಸಿ, ಕಾಂಟ್ಯಾಕ್ಟ್ ಮಾಡಿ. ಫ್ರೀಯಾಗಿ ಸಪೋರ್ಟ್ ಬೇಕಾದರೆ ಕಮೆಂಟ್ ಬಾಕ್ಸ್ ಇದೆ, ಯೂಟ್ಯೂಬಲ್ಲಿ ಕೇಳ್ಕೊಳ್ಳಿ. ಪೇಯ್ಡ್ ಸಪೋರ್ಟ್ ಬೇಕಾದರೆ ದಯಮಾಡಿ ಆಫೀಸ್ ನಂಬರ್ಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಾನೆ, ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ಕಾಂಟ್ಯಾಕ್ಟ್ ಮಾಡಿ, ಮಾತಾಡಿ, ಕೇಳಿಕೊಂಡು ನಿಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.